टेंशन कोई बात नहीं, हम हैं हम आ रहे हैं, आप टेंशन मत लो मैडम, हम आ रहे हैं। कहाँ पे आपका बेटा, कहाँ पे है? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ. ಗೃಹ ಸಚಿವಾಲಯ ಭದ್ರತೆಗಿಂತ ರಾಜಕೀಯ ಕುತಂತ್ರಗಳಿಗೆ ಹೆಚ್ಚು ಗಮನ ಕೊಡ್ತಿದ್ದಾರೆ. ಈ ಒಂದು ತಪ್ಪು ಭಯೋತ್ಪಾದಕರ ದಾಳಿಗೆ ಸುಲಭ ದಾರಿಯಾಗಿದೆ. ನಮಸ್ಕಾರ, ಈ ದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ನಿನ್ನೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂಥ ಭಯೋತ್ಪಾದಕರ ದಾಳಿ ದೇಶದಾದ್ಯಂತ ಆಘಾತವನ್ನು ಉಂಟು ಮಾಡಿದೆ. ಈ ದಾಳಿಯಲ್ಲಿ 28 ಅಮಾಯಕ ಜನರು ಸಾವನ್ನಪ್ಪಿದ್ದಾರೆ. ಆದರೆ ಈ ಘಟನೆ ಬಗ್ಗೆ ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳು, ವಿಶೇಷವಾಗಿ ಗೋಧಿ ಮೀಡಿಯಾ ಅಂತ ಕರೆಸ್ಕೊಳ್ಳೋ ಮಾಧ್ಯಮಗಳು, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ ಅಥವಾ ರಕ್ಷಣಾ ಸಚಿವರ ವಿರುದ್ಧ ಯಾವುದೇ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಇದು ಗಮನಾರ್ಹ. 2014ಕ್ಕಿಂತ ಮೊದಲು ಅಂತಂದ್ರೆ ಮನಮೋಹನ್ ಸಿಂಗ್ ನೇತೃತ್ವದ UPA ಸರ್ಕಾರದ ಅವಧಿಯಲ್ಲಿ ಇದೇ ಮಾಧ್ಯಮಗಳು ಇಂತಹ ದಾಳಿಗಳ ಬಗ್ಗೆ ತೀವ್ರವಾಗಿ ಟೀಕೆ ಮಾಡ್ತಾ ಇತ್ತು. ಮನಮೋಹನ್ ಸಿಂಗ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಆಗ ತರಾಟೆಗೆ ತೆಗೆದುಕೊಳ್ತಾ ಇರೋದು ತಪ್ಪಲ್ಲ, ಆದ್ರೆ ಈಗ ಮೋದಿ ಸರ್ಕಾರವನ್ನ ಗ್ರಿಲ್ ಮಾಡ್ತಾ ಇಲ್ಲ ಅನ್ನೋದು ಪ್ರಶ್ನೆಯಾಗಿದೆ. ಹಾಗಾದ್ರೆ ಸರ್ಕಾರದ ಈ ವೈಫಲ್ಯಕ್ಕೆ ಹೊಣೆ ಯಾರು? ಅಮಿತ್ ಶಾ ಭಯೋತ್ಪಾದಕರ ಬಗ್ಗೆ ಈ ಹಿಂದೆ ಏನ್ ಹೇಳಿದ್ರು? ಕಾಶ್ಮೀರದಲ್ಲಿ ಸೇನೆಯನ್ನ ಕಡಿತ ಮಾಡಿದ್ದಾದ್ರೂ ಯಾಕೆ? ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ? ಜಮ್ಮು ಮತ್ತು ಕಾಶ್ಮೀರದ ಮಾಜಿ ಗವರ್ನರ್ ಹೇಳಿದ್ದೇನು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಭಾರತದ ಕಿರೀಟ ಜಮ್ಮು ಮತ್ತು ಕಾಶ್ಮೀರ ಪದೇ ಪದೇ ಜಾಗತಿಕ ಮಟ್ಟದಲ್ಲಿ ಉಗ್ರರ ವಿಚಾರದಲ್ಲಿ ಸದ್ ಮಾಡ್ತಾನೆ ಇರುತ್ತೆ. ಈಗಾಗಲೇ ಜಮ್ಮು ಮತ್ತು ಕಾಶ್ಮೀರ ರಕ್ತದಲ್ಲೇ ನೆಂದು ಹೋಗ್ಬಿಟ್ಟಿದೆ. ಆದ್ರೂ ಸಹ ದುರಂತಗಳು ಮಾತ್ರ ನಿಲ್ತಾ ಇಲ್ಲ. ಇಂದು ಸಹ ಅದೇ ರೀತಿಯ ದುರಂತ ನಡೆದು ಹೋಗಿದೆ. ಪುಲ್ವಾಮಾ ದಾಳಿ ನೆನಪು ಮಾಸೋ ಮೊದಲೇ ಪಹಲ್ಗಾಮ್ ಅಟ್ಯಾಕ್ ಭಯ ಹುಟ್ಟಿಸಿದೆ. ಪ್ರವಾಸಿಗರನ್ನೇ ಟಾರ್ಗೆಟ್ ಮಾಡಿ ಹತ್ಯೆ. ಅಷ್ಟಕ್ಕೂ ಇದೀಗ ಆಗಿದ್ದೇನು ಅಂತಂದ್ರೆ, ಕಾಶ್ಮೀರದ ಪ್ರಮುಖ ನಗರ ಶ್ರೀನಗರ ಭಾಗದಿಂದ ಕೇವಲ 90 ಕಿಲೋಮೀಟರ್ ದೂರದಲ್ಲಿರುವಂತಹ ಪಹಲ್ಗಾಮ್ ನಗರದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ. ಈ ಹಿಂದೆ ಕಾಶ್ಮೀರದ ಸ್ಥಳೀಯರನ್ನ, ಯೋಧರನ್ನ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಭಯೋತ್ಪಾದಕರ ಗುಂಪು ಈಗ ಟೂರಿಸ್ಟ್ಗಳನ್ನೇ ಟಾರ್ಗೆಟ್ ಮಾಡಿ ದಾಳಿ ಮಾಡ್ತಿದ್ದಾರೆ. ಈ ರೀತಿಯಾಗಿ 28ಕ್ಕೂ ಹೆಚ್ಚು ಪ್ರವಾಸಿಗರು ಬಲಿಯಾಗಿದ್ದಾರೆ. ಇನ್ನೂ ಹಲವರು ನಾಪತ್ತೆ ಆಗಿದ್ದಾರೆ. ಗಾಯಾಳುಗಳ ಪರಿಸ್ಥಿತಿ ಸಹ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಭಯ ಇದೆ. ಮತ್ತೊಂದು ಕಡೆ ಕಣಿವೆ ರಾಜ್ಯದಲ್ಲಿ ಪರಿಸ್ಥಿತಿ ಮತ್ತೆ ಸೂಕ್ಷ್ಮವಾಗಿದೆ. ಕೇಂದ್ರ ಸರ್ಕಾರ, ಗೃಹ ಮಂತ್ರಿಗಳು, ರಕ್ಷಣಾ ಮಂತ್ರಿಗಳೆಲ್ಲ ಇದ್ರೂ ಸತ್ತಂತಾಗಿದೆ. ಅಮಿತ್ ಶಾ ಹೇಳಿದ್ದೇನು? ಸಂಸತ್ತಲ್ಲಿ ಮಾತಾಡುವಾಗ ಅಮಿತ್ ಶಾ ಅವರು 2014ರಿಂದ 2024ರವರೆಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ಘಟನೆಗಳ ಸಂಖ್ಯೆ ಇಳಿದಿದೆ ಅಂತ ಹೇಳಿದ್ರು. ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರದಲ್ಲಿ ಯುವಕರ ಭಯೋತ್ಪಾದಕರ ಗುಂಪುಗಳೊಂದಿಗಿನ ಸಂಪರ್ಕ ತೀರಾ ಕಡಿಮೆ ಆಗಿದೆ ಅನ್ನೋದನ್ನು ಸಹ ಮೆನ್ಷನ್ ಮಾಡಿದ್ರು. ನರೇಂದ್ರ ಮೋದಿ ಜಿ ಕೆ ಆನೆ ಕೆ ಬಾದ್ ಆತಂಕವಾದ ಕೆ ಖಿಲಾಫ್ ಜೀರೋ ಟಾಲರೆನ್ಸ್ ಕಿ ನೀತಿ ಪ್ರಧಾನಮಂತ್ರಿ ಕಿ. ಈ ಹೇಳಿಕೆ ಕಾಶ್ಮೀರದಲ್ಲಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರಳಿ ಸ್ಥಾಪಿಸುವಲ್ಲಿ ಮೋದಿ ಸರ್ಕಾರದ ಯಶಸ್ಸಿನ ಬಗ್ಗೆ ದೊಡ್ಡದಾಗಿ ಜಂಬ ಕೊಚ್ಚಿಕೊಂಡಿದ್ರು. ಆದರೆ ಪಹಲ್ಗಾಮ್ನ ಈ ದಾಳಿ ಈ ಜಂಭವನ್ನ ಪ್ರಶ್ನೆ ಮಾಡುವಂತೆ ಮಾಡಿದೆ. 2019ರ ಪುಲ್ವಾಮಾ ದಾಳಿ ನಂತರ ಕಾಶ್ಮೀರದಲ್ಲಿ ನಡೆದಂತ ಅತ್ಯಂತ ಘೋರ ದಾಳಿ ಇದಾಗಿದೆ. ಇದು ಗಂಭೀರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ. ಸಂಸತ್ತಲ್ಲಿ ಮಾತ್ರ ಅಲ್ಲ, ಒಂದು ಖಾಸಗಿ ಮಾಧ್ಯಮದಲ್ಲಿ ಇಂಟರ್ವ್ಯೂ ಟೈಮ್ನಲ್ಲೂ ಸಹ ಅಮಿತ್ ಶಾ ಇದೇ ಸುಳ್ಳನ್ನ ಹೇಳಿದ್ರು. ಬಹುಶಃ ಅಮಿತ್ ಶಾ ಅವರ ಗೃಹ ಸಚಿವಾಲಯ ಭದ್ರತೆಗಿಂತ ರಾಜಕೀಯ ಕುತಂತ್ರಗಳಿಗೆ ಹೆಚ್ಚು ಗಮನ ಕೊಡ್ತಾ ಇರೋದಕ್ಕೇನೆ ಸಾಮಾನ್ಯ ಜನರ ಪರಿಸ್ಥಿತಿ ಈ ರೀತಿ ಆಗ್ತಾ ಇರೋದು. जिस तरह से जम्मू कश्मीर के अंदर डेवलपमेंट हो रहा है, जम्मू कश्मीर में जिस तरह से आतंकवाद धीरे धीरे समाप्त हो रहा है, सारे आंकड़े आप देखिए, ढेर सारा परिवर्तन जम्मू कश्मीर में हो ही रहा है. ಅಮಿತ್ ಶಾ ಅವರ ಹೇಳಿಕೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಿದೆ ಅನ್ನೋ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದ್ರೂ ಸಹ ಈ ದಾಳಿ ಸರ್ಕಾರದ ನಿರ್ಲಕ್ಷ್ಯದಿಂದ ಕೂಡಿದೆ ಅನ್ನೋದನ್ನ ಎತ್ತಿ ತೋರಿಸುತ್ತೆ. ಆರ್ಟಿಕಲ್ 370 ರದ್ದತಿ ನಂತರ ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಯಂತ್ರಣಕ್ಕೆ ಬಂದಿದೆ ಅನ್ನೋ ಸರ್ಕಾರದ ವಾದ ಈ ಘಟನೆಯಿಂದ ದುರ್ಬಲ ಆಗಿದೆ. ಕಾಶ್ಮೀರದಲ್ಲಿ ಸೇನೆಯನ್ನ ಕಡಿತಗೊಳಿಸಿದ್ದ ಕೇಂದ್ರ ಸರ್ಕಾರ. ಹೌದು, ಉಗ್ರರ ದಾಳಿಗೆ ಕಣಿವೆ ರಾಜ್ಯದಲ್ಲಿ ಸೇನೆಯ ಕಡಿತ, ಗುಪ್ತಚರ ವೈಫಲ್ಯ ಮತ್ತು ಭದ್ರತಾ ವೈಫಲ್ಯ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಇತ್ತೀಚಿನ ಕೆಲವು ತಿಂಗಳುಗಳಿಂದ ಕಾಶ್ಮೀರದಲ್ಲಿ ಸೇನೆಯನ್ನ ಕಡಿತಗೊಳಿಸಿದೆ. ಆದರೆ ಇವೆಲ್ಲ ವೈಫಲ್ಯಗಳು, ಸಮಸ್ಯೆಗಳನ್ನ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾನೆ ಇಲ್ಲ. ಮಾಧ್ಯಮವೊಂದರಲ್ಲಿ ಮಾತಾಡಿದಂಥ ನಿವೃತ್ತ ಮೇಜರ್ ಜನರಲ್ GD ಭಕ್ಷಿ ಅವರು ಪಾಕಿಸ್ತಾನದಿಂದ ಅತ್ಯಂತ ಗಂಭೀರ ಮತ್ತು ಸ್ವೀಕಾರಾರ್ಹವಲ್ಲದ ಪ್ರಚೋದನೆ, ಮತ್ತೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಸಮಯ ಬಂದಿದೆ. ಪ್ರತೀಕಾರದ ಸಿದ್ಧಾಂತವನ್ನ ಅಳವಡಿಸಿಕೊಳ್ಬೇಕಾಗಿದೆ. ಇದು ಜೋರಾಗಿ ಮಾತಾಡೋ ಸಮಯ ಅಲ್ಲ, ಇದು ಕ್ರಮ ಕೈಗೊಳ್ಳುವಂತ ಸಮಯ. ಆ ಮೂರ್ಖ ಕದನ ವಿರಾಮ ಇನ್ನೂ ಯಾಕೆ ಜಾರಿಯಲ್ಲಿದೆ? ಕಣಿವೆಯಲ್ಲಿ ಸೇನೆಯನ್ನ ಹೆಚ್ಚಿಸಿಲ್ಲ,
ಹೆಚ್ಚು ಆರ್ಥಿಕ ನೆರವನ್ನ ನೀಡಿಲ್ಲ. 1 ಲಕ್ಷಕ್ಕೂ ಅಧಿಕ ಸೇನೆಯನ್ನ ಕಡಿತಗೊಳಿಸಲಾಗಿದೆ. ನೆರವು ನೀಡ್ತಾ ಇರುವಂತಹ ಹಣ ಎಲ್ಲಿ ಹೋಯ್ತು? ಇಂಥ ಹಲವಾರು ಕಾರಣಗಳಿಂದ ದಾಳಿ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. During COVID, this army, for 3 years, there was no recruitment. Our forces were cut down by 1,80,000. Who did it? What about the threat assessment? You saved money. You saved money to get these people killed, damn you. ಬಿಜೆಪಿ ನಾಯಕರು ಈ ಕಾರಣಗಳನ್ನ ಮಾತ್ರ ಮುಖ್ಯವಾಹಿನಿಯಲ್ಲಿ ಚರ್ಚಿಸ್ತಾ ಇಲ್ಲ. ತಮ್ಮದೇ ಪ್ರಚೋದನಾಕಾರಿಯಾದ ಹೇಳಿಕೆಗಳನ್ನ ನೀಡ್ತಾ ಇರೋದನ್ನ ನೆಟ್ಟಿಗರು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಮಾಜಿ ಗವರ್ನರ್ ಹೇಳಿದ್ದೇನು? 2019 ಫೆಬ್ರವರಿ 14ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ನಡೆದಂತ ಭೀಕರ ಭಯೋತ್ಪಾದಕ ದಾಳಿ ಭಾರತದ ರಾಜಕೀಯ ಮತ್ತು ಭದ್ರತಾ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿತ್ತು. ಮೇ 2023ರಲ್ಲಿ ಜಮ್ಮು ಕಾಶ್ಮೀರದ ಮಾಜಿ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಈ ದಾಳಿ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಭಾರತ ಸರ್ಕಾರದ ಭದ್ರತಾ ವೈಫಲ್ಯಗಳು ಮತ್ತು ರಾಜಕೀಯ ಲಾಭಕ್ಕಾಗಿ ಈ ದಾಳಿಯನ್ನು ಬಳಸಿಕೊಂಡಿದ್ರು ಅನ್ನೋದನ್ನ ತೋರಿಸಿತ್ತು. ಸತ್ಯಪಾಲ್ ಮಲ್ಲಿಕ್ ಅವರು 2018ರ ಆಗಸ್ಟ್ನಿಂದ 2019ರ ಅಕ್ಟೋಬರ್ ವರೆಗೆ ಜಮ್ಮು ಮತ್ತು ಕಾಶ್ಮೀರದ ರಾಜ್ಯಪಾಲರಾಗಿ ಸೇವೆ ಸಲ್ಲಿಸಿದ್ರು. ಈ ಅವಧಿಯಲ್ಲಿ ಪುಲ್ವಾಮಾ ದಾಳಿ ಮತ್ತು ಆರ್ಟಿಕಲ್ 370 ರದ್ದತಿಯಂತಹ ಪ್ರಮುಖ ಘಟನೆಗಳು ನಡೆದಿತ್ತು. ಇವರ ರಾಜ್ಯಪಾಲರ ಅನುಭವದಿಂದಾಗಿ ಈ ಘಟನೆಗಳ ಕುರಿತು ಅವರ ಹೇಳಿಕೆಗಳು ಗಮನಾರ್ಹವಾಗಿದೆ. CRPF people ask for aircraft to ferry their people because इतना बड़ा कॉन्वॉय कभी रोड से नहीं जाता है. आपसे पूछा था? ये आपसे ये मेरे से नहीं, जो जिससे कंसर्न थे होम मिनिस्ट्री से पूछा, राजनाथ जी के यहाँ. दे रिफ्यूज टू गिव. अगर मेरे से पूछते तो मैं एयरक्राफ्ट देता उनको, कैसे भी देता. 5 एयरक्राफ्ट की जरूरत थी सिर्फ, उनको एयरक्राफ्ट नहीं दिया गया. ये आप इम्पोर्टेंट चीज कह रहे हैं. होम मिनिस्ट्री से इजाजत मांगी एयरक्राफ्ट के लिए एंड होम मिनिस्ट्री रिफ्यूज टू गिव. यस, एंड आई टोल्ड इट टू द प्राइम मिनिस्टर सेम इवनिंग कि ये हमारी गलती से हुआ है, अगर हम एयरक्राफ्ट दे देते तो ये नहीं होता. तो उन्होंने मुझे कहा कि तुम अभी चुप रहो. RPF ಸಿಬ್ಬಂದಿಗಳನ್ನ ಜಮ್ಮುವಿನಿಂದ ಶ್ರೀನಗರಕ್ಕೆ ಸಾಗಿಸೋಕೆ ವಿಮಾನವನ್ನು ಒದಗಿಸುವಂತೆ ಕೋರಿಕೆ ಸಲ್ಲಿಸಲಾಗಿತ್ತು. ಆದರೆ ಗೃಹ ಸಚಿವಾಲಯ ಈ ಕೋರಿಕೆಯನ್ನ ತಿರಸ್ಕರಿಸಿತ್ತು ಅಂತ ಹೇಳಿದ್ದಾರೆ. ಇದರಿಂದಾಗಿ 78 ವಾಹನಗಳು ರಸ್ತೆ ಮೂಲಕ ಸಂಚರಿಸಬೇಕಾಯಿತು. ಇದು ಭಯೋತ್ಪಾದಕರ ದಾಳಿಗೆ ಸುಲಭ ಗುರಿಯಾಯಿತು ಅಂತ ಹೇಳಿದ್ದಾರೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಯೋಧರ ಶವಗಳ ಮೇಲೆ ಕಾದಾಡಲಾಯಿತು ಅಂತ ಮಲ್ಲಿಕ್ ಆರೋಪಿಸಿದ್ದಾರೆ. ದಾಳಿ ನಂತರ ಯಾವುದೇ ತನಿಖೆ ನಡೆದಿಲ್ಲ ಮತ್ತು ಘಟನೆಯನ್ನ ಚುನಾವಣಾ ಲಾಭಕ್ಕಾಗಿ ಬಿಜೆಪಿ ಸರ್ಕಾರ ಬಳಸ್ಕೊಂತು ಅಂತ ಹೇಳಿದ್ದಾರೆ. ಒಂದು ತನಿಖೆ ನಡೆದಿದ್ರೆ ಆಗಿನ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕಾಗಿತ್ತು ಅಂತ ಹೇಳಿದ್ದಾರೆ. 300 kg RDX ನಿಂದ ತುಂಬಿದಂತಹ ಒಂದು ವಾಹನ 10 ರಿಂದ 12 ದಿನಗಳ ಕಾಲ ಕಾಶ್ಮೀರದಲ್ಲಿ ಸಂಚಾರ ಮಾಡ್ತಾ ಇತ್ತು. ಆದರೆ ಗುಪ್ತಚರ ಇಲಾಖೆ ಇದನ್ನ ಪತ್ತೆ ಮಾಡಿಲ್ಲ. ಈ ಗುಪ್ತಚರ ಇಲಾಖೆಯ ವೈಫಲ್ಯ ದಾಳಿಗೆ ಕಾರಣ ಅಂತ ಮಲ್ಲಿಕ್ ಅವರು ವಿಶ್ಲೇಷಣೆ ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಳೆದ 3 ವರ್ಷಗಳಲ್ಲಿ ಹಿಂದೆಂದಿಗಿಂತಲೂ ಉಗ್ರರ ದಾಳಿ ಹೆಚ್ಚಾಗಿದೆ. 16 ಸೈನಿಕರು ಹತರಾಗಿದ್ದಾರೆ. ಆದ್ರೂ ಅದೆಲ್ಲವನ್ನ ನಿರ್ಲಕ್ಷಿಸ್ತಾ ಇರುವಂತಹ ಕೇಂದ್ರ ಸರ್ಕಾರ ಮೋದಿ ಆಡಳಿತ ಬಂದ ಮೇಲೆ ಕಾಶ್ಮೀರದಲ್ಲಿ ಶಾಂತಿ ಹೆಚ್ಚಿದೆ, ಆರ್ಟಿಕಲ್ 370 ರದ್ದು ಮಾಡಿದ್ರಿಂದಾನೇ ಟೂರಿಸಂ ಹೆಚ್ಚಾಗಿದೆ ಅನ್ನೋ ಸುಳ್ಳು ಹೆಗ್ಗಳಿಕೆಯನ್ನ ಪ್ರಚಾರ ಮಾಡೋಕೆ ಭದ್ರತೆಯ ಗಮನವನ್ನ ತಗ್ಸಿದೆ. ಇದನ್ನ ಪಹಲ್ಗಾಮ್ ಪ್ರಕರಣ ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೆ. ಹೀಗಾಗಿ ಈ ದುರಂತಕ್ಕೆ ಕೊಂದಂತ ಉಗ್ರರು ಎಷ್ಟು ಕಾರಣನೋ ಸ್ವಾರ್ಥ ರಾಜಕೀಯ ಉದ್ದೇಶಕ್ಕೆ ಭದ್ರತಾ ನಿರ್ಲಕ್ಷ್ಯ ತೋರಿದ ಮೋದಿ ಸರ್ಕಾರ ಕೂಡ ಅಷ್ಟೇ ಕಾರಣ. ಭಾರತದಾದ್ಯಂತ ಕಾಶ್ಮೀರ ಶಾಂತಯುತವಾಗಿದೆ ಮತ್ತು ಉಗ್ರ ಮುಕ್ತವಾಗಿದೆ ಅನ್ನೋ ಹುಸಿ ಪ್ರಚಾರಗಳು ಭದ್ರತೆಯ ಮತ್ತು ರಕ್ಷಣೆ ಇಲ್ಲದ ಪ್ರವಾಸಿಗರ ಸಂಖ್ಯೆಯನ್ನು ಹೆಚ್ಚಿಸಿ ಉಗ್ರರಿಗೆ ಸುಲಭ ತುತ್ತು ಮಾಡಿತ್ತು. ಮತ್ತೊಂದು ಕಡೆ ಮೋದಿ ಸರ್ಕಾರದ ಭದ್ರತಾ ನಿರ್ಲಕ್ಷ್ಯ, ಬೇಹು ವೈಫಲ್ಯಗಳು ಸಹ ಈ ದುರಂತವನ್ನ ಆಗೋಕೆ ಇನ್ನೊಂದು ಕಾರಣ ಆಗೋಗ್ಬಿಟ್ಟಿದೆ. ಇನ್ನು ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕಾಗಿದ್ದಂತಹ ಮಾಧ್ಯಮಗಳು ಪ್ರಶ್ನೆ ಮಾಡೋ ಒಂದು ಕೆಲಸವನ್ನ ಬಿಟ್ಟು ಉಳಿದೆಲ್ಲ ಕೋಮುವಾದವನ್ನ ಹಬ್ಸೋ ಪ್ರಯತ್ನ ಮಾಡ್ತಾ ಇದೆ. ಈ ಪ್ರಕರಣವನ್ನ ಧರ್ಮಾಧಾರಿತ ಅಂತ ಬಣ್ಣ ಬಳಿದು ದ್ವೇಷ ರಾಜಕಾರಣದ ಮತ್ತೊಂದು ಅಧ್ಯಾಯ ಪ್ರಾರಂಭಿಸೋಕೆ ಹಿಂದುತ್ವವಾದಿಗಳು ಹೇಗೋ ಸಿದ್ಧತೆ ನಡೆಸಿದಂತೆ ಕಾಣಿಸ್ತಾ ಇದೆ. ವಾಸ್ತವದಲ್ಲಿ ಈ ದುರಂತದ ಹಿಂದೆ ಪಾಕಿಸ್ತಾನಿ ಪ್ರಭುತ್ವದ ಯೋಜಿತ ಸಹಕಾರವೂ ಇರಬಹುದು ಮತ್ತು ಭಾರತ ಸರ್ಕಾರದ ಉದ್ದೇಶಪೂರ್ವಕ ನಿರ್ಲಕ್ಷ್ಯವೂ ಇರಬಹುದು ಅನ್ನೋದನ್ನ ಮರಿಬಾರದು. ಈ ಹಿಂದೆ 2019ರ ಪುಲ್ವಾಮಾಗೆ ಸರಿಯಾದ ಉತ್ತರ ಹುಡುಕಿದಿದ್ರೆ 2025ರ ಪಹಲ್ಗಾಮ್ ನಡೀತಾನೆ ಇರಲಿಲ್ಲ. ಹೀಗಾಗಿ ಕೊಂದ ಉಗ್ರರನ್ನ ಖಂಡ ತುಂಡವಾಗಿ ಖಂಡಿಸ್ತಾನೆ ಈ ಹತ್ಯಾಕಾಂಡವನ್ನ ತಮ್ಮ ರಾಜಕೀಯ ಉದ್ದೇಶಗಳಿಗೆ ಸಾಧ್ಯ ಆಗುವಂತೆ ಮಾಡಿಬಿಟ್ಟಂತಹ ಮೋದಿ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಸಹ ಮನುಷ್ಯರು ಮಾತ್ರ ಅಲ್ಲ, ನಿಜವಾದ ದೇಶಭಕ್ತರು ಸಹ ಖಂಡಿಸಲೇಬೇಕಾಗಿದೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.